ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಹಾಯ್ ಫ್ರೆಂಡ್ಸ್, ಫೈನಲ್ ಆಗಿ ನಮ್ಮ ಫ್ರೆಂಡ್ಗೆ ಯಾವಾಗ ಮದುವೆ ಅಂತ ಗೊತ್ತಾಗಿದ್ದೀವಿ. ಇವಾಗ ಹಣ ಕಿಲಿಬೇಕಣ್ಣ, ಮಣಿಗೆ ಒಂದು ಸಿಗತ್ತು. ಹರ್ಷಗೆ ಬೇರೆ 24 வயசுக்கு தூசிப்பாரு, சாஸ்திரப்பாரு, நேரப்பாரு, டைப்பாரு, நல்லதா கெட்டதா, நினைக்கிறது எப்படி, எதிர்பார்க்கறது எப்படி, நம்பி போறது எப்படி, ஆசைப்படுறது எப்படி, எண்ணம் எப்படி, வாழ்ற வாழ்க்கை எப்படி, ಟೆನ್ಷನ್ ಆಗ್ಬಿಟ್ಟಿದೆ ಹರ್ಷಗೆ. லவ் லைஃப் ಬಗ್ಗೆ ಹೇಳ್ತಾರೆ. ஏறு வச்சதெல்லாம் நல்லது. கைக்கிறத எல்லாத்திலும் கொஞ்சம் பிடிவாத குணம், அவசர புத்தி, ஆத்திர புத்தி உனக்கு இருந்தாலும் உள்ளத்துல நல்ல குணம், நல்ல புத்தி, நல்ல அறிவு தான். ಒಳ್ಳೆ ವಿದ್ಯೆ ಇದೆ ಅಂತ ಹೇಳ್ತಾರೆ. அதே மாதிரி உங்கள் லைஃப்பில் வந்து நம்ம இப்படி தான் செய்யணும், இப்படி தான் வாழணும், இப்படி தான் இருக்கணும், இப்படி தான் சாதிக்கணும்னு ஆசைப்பட்டு அது மாதிரி தான் போயிருக்கிறேன். அதே மாதிரி எந்த இடத்துக்கு போனாலும் எது செஞ்சாலும் எனக்கு எல்லாம் கூட அவசியம் தான். மேரேஜ் கூட ஏன் நினைச்சு போறதுல இல்லை. உன் தாய் தந்தினால தான் உனக்கு நன்மை ஆகும். அது மாதிரி நன்மை கிடையாது. அவனை ஆசைப்பட்டு இருந்தாலும் வெளியில சொல்லிடுவான். இது மாதிரி தான் நடந்திருக்குது, இது மாதிரி தான் செய்யுன்னு சொல்லி அதை சொல்லி தான் எல்லாத்தையும் பயன்படுத்த முடியும். ಅವ್ರ ಫ್ರೆಂಡ್ಸ್ ಎಲ್ಲ ಹೆಂಗಿದೆ ಅಂತ ಕೇಳಿ. ಅದೇ ಮಾಡಿ உன்னோட பேரு கிடக்கும் கெண்ட தோசை பீடரை எதுவுமே இல்லை. ஃப்ரெண்ட் சர்க்கிள் ஃப்ரெண்ட்ஸுக்கு கூட எல்லாத்துக்கும் உதவி செய்யறாள் தான். புரிஞ்சுண்டா இல்லைன்னு சொல்றாள் இல்லை. புரியுதா? உன்னோட பேருக்கெல்லாம் பார்க்கணும்னா எல்லா மூலம் உனக்கு நன்மை ஆகும். ஐயோ நான் என்ன வயசுல கல்யாணம் வயசுல வந்து பார்க்கணும்னா 2026 நன்மை ஆகும். அது ரொம்ப கஷ்டம்டா. ಹರ್ಷಗೆ ಈ ಬೇಯಿಸಿರೋ ಕಡಲೆ ಬೀಜ, ನಿಂಬೆಹಣ್ಣು, ಮಾವಿನಕಾಯಿ, ಈರುಳ್ಳಿ ಎಲ್ಲ ಹಾಕ್ಕೊಂಡು ವೆದರಲ್ಲಿ ತಿಂತಾ ಇದ್ರೆ ಸೂಪರ್. ಇವೆಲ್ಲ ತಿನ್ಬೇಕು ಇಲ್ಲಿ ಬಂದರೆ. ಇದು ಈ ಕಾರ್ನ್ ಬೇಯಿಸಿರೋದು ಅವೆಲ್ಲ ತಿಂದ್ರೇ ಮಜಾ. ಥ್ಯಾಂಕ್ ಯು. ಹರ್ಷಗೆ ಹುಡುಗಿ ನೋಡೋಣ ಅಂತ ಇದ್ದೀವಿ, ಹಾಗಾಗಿ ಒಂದು ಯಾವುದೋ ಫೋಟೋ ಇಲ್ವಂತೆ. ಇವತ್ತು ಇಲ್ಲೇ ಒಂದು ಫೋಟೋ ಶೂಟ್ ಮಾಡಿಸ್ಬಿಟ್ಟು ಫೋಟೋ ಶೂಟ್ ಮಾಡಿಸ್ಬಿಡೋಣ, ಇಲ್ಲೇ ಕಳಿಸ್ಬಿಡೋಣ ಎಲ್ಲರಿಗೂ. ಅಲ್ವಾ ಹರ್ಷ? ಸೊ ಮದುವೆಗೆ ರೆಡಿ ಆಗಿದ್ಯಾ? ನೆಕ್ಸ್ಟ್ ಇಯರ್ ಇವಾಗಿಂದ ಹುಡುಕಕ್ಕೆ ಸ್ಟಾರ್ಟ್ ಮಾಡಬೇಕಲ್ಲ ನಾವು. ಹರ್ಷ ಬಾಯ್, ಮ್ಯಾಚಿಂಗ್ ಐಸ್ ಕ್ರೀಮ್ ತೊಗೊಂಡಿದ್ಯಾ? ವೆರಿ ಗುಡ್. ಇದು ಸ್ಕಿನ್ ಕಲರು, ಇದು ಶರ್ಟ್ ಕಲರ್. ಸಾಕು ಎಕ್ಸ್ಪ್ಲನೇಷನ್, ಇನ್ನೇನು ಬೇಡ, ಅರ್ಥ ಆಯ್ತು. ಫ್ಲೇವರ್ ಅದು ಯಾವ್ದು ಹೇಳೋ ಬ್ರ್ಯಾಂಡ್ ಇದು? ಟ್ರಿಪಲ್ ಬಾರಾ? ಟ್ರಿಪಲ್ ಬಾರ್. ಎಲ್ಲಿ ಹೋದ್ರೂ ಬಾರ್ ಹೋಗ್ತಾ ಇಲ್ಲ ನೋಡಿ, ಎಲ್ಲೋದ್ರೂ ಬಾರ್ ಹೋಗ್ತಾನೆ. ವೈನಾಡಲ್ಲಿ ಬಾರ್ ಎಲ್ಲ ಖಾಲಿ ಆಗಿದೆ. ಇಲ್ಲಿ ಟಾಸ್ ಮಾರ್ಕು. ಹೌದಾ? ಇಲ್ಲೂ ಅದೇ ಥರನಾ? ಮತ್ತೆ ಸಾಯಂಕಾಲ ಯಾರು ಕ್ಯೂ ಆಗಿ ನಿಂತ್ಕೊಳ್ಳೋದು? ಪಂಚೆ ಹಾಕ್ಸದಾ? ಪಂಚೆ ಅಲ್ಲ, ಹಂಗೆ ಇದು ಕೆಂಚೆ. ಶಾರ್ಟ್ಸ್ ಇದೆ. ಇಲ್ಲೊಂದು ವ್ಯೂ ಪಾಯಿಂಟ್ ಬಂದಿದ್ದೀವಿ. ಪೀಸ್ ಆಗಿದೆ, ಚೆನ್ನಾಗಿದೆ, ಒಳ್ಳೆ ಗಾಳಿ. Hi guys, welcome to the view point. ಅಲ್ಲಿದೆ ಗೊತ್ತಾ? ಎಲ್ಲಿ ಝೂಮ್ ಮಾಡ್ತಿದ್ದಾರೆ? ಆಯಿಲ್ಸಾ? ಅದರಿಂದ ಇಲ್ಲಿ ತನಕ ಎಲ್ಲ ನಮ್ಮ ತಾತಾನೆ. ಓ, ಹೆಂಗ್ ಸೇಲ್ ಆಯ್ತಂತ ಸೇಲ್ ಮಾಡ್ಬಿಟ್ಟು ಸೇಲ್ ಮಾಡ್ಬಿಟ್ರಾ? ಅದಾದ್ಮೇಲೆ ಮೈಸೂರು ಪ್ಯಾಲೇಸ್ ಸದ್ಯ
ನಾವಿರುವಾಗ ಇಲ್ಲಿ ಯಾರೂ ಜನ ಇರಲಿಲ್ಲ, ಹಾಗಾಗಿ ಈ ವಿಡಿಯೋ ರೆಕಾರ್ಡ್ ಮಾಡಿಕೊಂಡೆ. ಹಾಗಾಗಿ ನಾನು ಮತ್ತು ಅನೀಶು ಕುತ್ಕೊಂಡು ಆರಾಮಾಗಿ ಇದನ್ನು ಎಂಜಾಯ್ ಮಾಡ್ತಾ ಇದ್ದೀವಿ. ಒಳ್ಳೆ ಗಾಳಿ, ತಣ್ಣಗೆ ಒಳ್ಳೆ ವ್ಯೂ ಪಾಯಿಂಟ್ ಕಾಣ್ತಾ ಇದೆ. ಕುತ್ಕೊಂಡ್ಬಿಟ್ಟು ನಾವು ಇದನ್ನು ಫೀಲ್ ಮಾಡ್ತಾ ಇದ್ದೀವಿ. ಲಂಚ್ ಟೈಮ್, ಒಂದೊಳ್ಳೆ ಕುಷ್ಕ ಗ್ರಿಲ್ಲು ಹೊಡಿತಾ ಇದ್ದೀವಿ ಎಲ್ಲರೂ. ಹಾಂ, ನಮ್ಮ ತೇಜು ಸೂಪರ್ ಆಗಿದೆಯಾ? ಗ್ರಿಲ್ ಹೆಂಗಿದೆ? ಹಾಂ, ಕಣ್ಣು ಹೊಡಿಬಾರ್ದು, ಹಂಗೆ ತಿನ್ಬೇಕು. ಪ್ರೇಮ್, ಆಲ್ ಗುಡ್. ಚಿಯರ್ಸ್. ಹರ್ಷ, ಇಫ್ ಯು ಆರ್ ಸ್ಯಾಟಿಸ್ಫೈಡ್, ವಿ ಆರ್ ಸ್ಯಾಟಿಸ್ಫೈಡ್. ಗುಡ್. ಓಕೆ, ಲೆಟ್ಸ್ ಫಿನಿಶ್ ಲಂಚ್ ಫಸ್ಟ್. ಸಾಯಂಕಾಲ ಸಿರಿನ್ ರಿಸೆಪ್ಷನ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನೆಕ್ಸ್ಟ್ ಸಿರಿನ್ಗೆ ತುಂಬ ಇಂಪಾರ್ಟೆಂಟ್ ಕ್ವಶನ್ ಕೇಳಬೇಕು. ಅಲ್ಲಿ ಕೇಳುವ, ಸಿಗುವ ಬೇಗ ಬೇಗ. ಯಾರು ನಮ್ಮ 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 ಯಾರು ಬಂದಿದ್ದಾರೆ ಅಂತ ತೋರಿಸ್ತೀನಿ ಇವಾಗ. ಬೆಂಕಿ ಬೆಂಕಿ. ಕುಶಾಲ್, ನಮ್ಮ ವೈನಾಡ್ ಟ್ರಿಪ್ನ ಸೂಪರ್ ಹೀರೋ ಅರ್ಜುನ. ಬಾಣವನ್ನು ಬಿಟ್ಟರೆ ಆಹಾ, ಬಾಣದಲ್ಲಿ ನಿಸ್ಸೀಮ. ನೋಡಿ, ನಮ್ಮ ವೈನಾಡ್ದು ಪಾರ್ಟ್ 3 ಬಂದಿಲ್ಲ. ಪಾರ್ಟ್ 3ಯಲ್ಲಿ ಬಾಣವನ್ನು ನಿಸ್ಸೀಮವಾಗಿ ಬಿಡುವಂಥ ನಮ್ಮ ಕುಶಾಲ್, ನಮ್ಮ ಸಂತೋಷ್ ಬ್ರೋ ಫೈನಲಿ ಬೆಳಿಗ್ಗೆ ಮಿಸ್ ಮಾಡಿಕೊಂಡ್ರು. ನಮ್ಮ ಸುಜೇನ್ ನಮ್ಮ ವೀರ ಕೊಡಗಿನ ವೀರ ಪುತ್ರ. ನಮಗೆ ಸುಜೇನ್ ನೋಡ್ರೆ ಏನು ಖುಷಿ ಅಂದರೆ, ಕೊಡಗಿನ ವೀರ ಪುತ್ರ. ತುಂಬ ಖುಷಿಯಾಗುತ್ತೆ. ಅದು ಬೆಳಗ್ಗೆನೇ ಬರಬೇಕಿತ್ತು, ಬರಲಿಲ್ಲ. ಬಟ್ ಸ್ಟಿಲ್ ವಿ ಮಿಸ್ ಯು ಸುಜೇನ್. ಎಲ್ಲ ಮಾಡೆಲ್ಸ್ ಥರ ನಡ್ಕೊಂಬರ್ತಾ ಇದ್ದಾರೆ. ಮಾಡೆಲ್ಸ್. ಹರ್ಷ ಅಂತೂ ನಿಮ್ಗೆಲ್ಲರಿಗೂ ಗ್ಯಾಂಗ್ಸ್ಟರ್ ಹೀರೋ. ನೀವೆಲ್ಲ ಅವನಿಗೆ ಬಾಡಿ ಗಾರ್ಡ್ ಥರ. ಒಂಚೂರು ಜಿಮ್ ಮಾಡಿಬಿಟ್ರೆ ಹರ್ಷ, ಯು ಆರ್ ದಿ ಮೇನ್. ಓಕೆ, ಮೂವ್. ಓಕೆ, ಮೂವ್. ಸೊ ಬಂದಿದ್ದೀವಿ ನಮ್ಮ ಸರಣ್ ಅವ್ರ ರಿಸೆಪ್ಷನ್ಗೆ. ನೋಡಿ, ಇಲ್ಲಿ ಫ್ಲೆಕ್ಸು, ಬ್ಯಾನರು. ಇದು ಆವಾಜ್ ಅಂದರೆ ಇದು. ಅಣ್ಣ ನೋಡಿ, ಹನಿಮೂನ್ ಮುಗಿಸ್ಕೊಂಡು ಮೋಸ್ಟ್ಲಿ ರಿಸೆಪ್ಷನ್ ಆಗ್ತಿರೋ ಥರ ಇದೆ. ಅವ್ರನ್ನ ಕೇಳ್ಬಿಡೋಣ ಇವತ್ತು. ಹನಿಮೂನ್ ಆದಮೇಲೆ ರಿಸೆಪ್ಷನ್ ಅಂದ್ಬಿಟ್ಟು ಬನ್ನಿ. ನಾವೆಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಪೃಥ್ವಿ, ಶಾಲಿನಿ, ನಾವು 5 ಜನ. ಮಿಕ್ದವರೆಲ್ಲ ಬಂದಿದ್ದಾರೆ ಅನಿಸುತ್ತೆ, ನೋಡೋಣ. ಕ್ಯಾಶುವಲ್. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. మనసు నాది చిన్నగా పోతుంటవో చూడగా పోతుంటవో చిత్రాలాగా నిదో చిన్నలు చూస్తుంటవో చిత్రాల మనసులాగా నిదో చిన్నలు చూస్తుంటవో ఓ పిల్లగా ఎక్కడేసి చూడగా పోతుంటవో కానగా పోతుంటవో నా పిల్లగా ఎక్కడేసి చూడగా పోతుంటవో కానగా పోతుంటవో
ಕುಶಾಲ್, ಮಟನ್ ಕುರ್ಮಾ, ಕೈಮಾ, ತಲೆ ಮಾಂಸ, ಬೋಟಿ, ಬಿರಿಯಾನಿ ಇವೆಲ್ಲ ಏನೂ ಇರಲ್ಲ. ಓಕೆ, ನಮ್ಮೆಲ್ಲರಿಗೂ ಇರೋ ಒಂದೇ ಕ್ವಶನ್ನು ಏನಂತ ಕೇಳ್ತೀನಿ. ಹನಿಮೂನ್ ಮಾಡಿ ರಿಸೆಪ್ಷನ್ ಮಾಡ್ಕೊತಾ ಇದ್ದಾರಾ ಅಂತ? ಹನಿಮೂನ್ ಮಾಡ್ಕೊಂಡು ರಿಸೆಪ್ಷನ್ ಮಾಡ್ಕೊಂತ ಇದ್ದೀರಾ? No. We have to go to honeymoon here after. I saw you going to haircut. No, that is for photo shoot. Okay. Yes. Thank you. Yes, happy married life to Siren and his wife. Okay. ಅಂತೂ ಸರೆಂದು Thank you. ರಿಸೆಪ್ಷನ್ ಆಯಿತು. ಆ್ಯಕ್ಚುಲಿ ಏನು ಇಷ್ಟು ಅಂದರೆ ಅವ್ರದ್ದು ಮದುವೆ ಜೂನ್ 15 ಆಗಿತ್ತು. ಇವತ್ತು ರಿಸೆಪ್ಷನ್ ಇತ್ತು, ಹಾಗಾಗಿ ನಾವೆಲ್ಲ ರಿಸೆಪ್ಷನ್ ಪಾರ್ಟಿಸಿಪೇಟ್ ಮಾಡಿದ್ವಿ. ಅದಕ್ಕೆ ಟಮ್ಲೈನಲ್ಲಿ ಹೇಳಿದ್ದು ಫಸ್ಟ್ ಹನಿಮೂನ್ ಆಗಿ ಆಮೇಲೆ ರಿಸೆಪ್ಷನ್ ಅಂತ. ಏನು ಆ ಥರ ಇಲ್ಲ, ಫಸ್ಟ್ ಮದುವೆ ಆಗಿಬಿಟ್ಟಿದೆ, ರಿಸೆಪ್ಷನ್ನು. ಹನಿಮೂನ್ಗೆ ಆಲ್ ದಿ ಬೆಸ್ಟ್. Thank you. ವಿದೌಟ್ ದಿ ಡೇಟ್, ಹನಿಮೂನ್ ಡೇಟ್ ನೆಕ್ಸ್ಟ್ ಮಂತ್ ಮುಗಿಸ್ಕೊಂಡು ಆಫೀಸಿಗೆ ಬಾ, ಏನು ಅರ್ಜೆಂಟ್ ಇಲ್ಲ. Okay. ಡೋಂಟ್ ಕಮ್ ಟು ಆಫೀಸ್ ಫಸ್ಟ್, ದೆನ್ ಟೇಕ್ ಲೀವ್. Sure. ಓಕೆ, ಹ್ಯಾಪಿ ಮ್ಯಾರಿಡ್ ಲೈಫ್. Thank you ಸೋ ಮಚ್. ಏ ಪ್ರೇಮ್ ಏನು ಇಲ್ಲ ಎಲ್ಲವೇ ಇದು. ಏನಿಲ್ಲ ನಿನ್ನ ನನ್ನ ನಡುವೆ ಏನಿಲ್ಲ, ನಿಜವಂತಿರುವ ಸುಳ್ಳೆಲ್ಲ, ಸುಳ್ಳುಗಳೆಲ್ಲ ನಿಜವೆಲ್ಲ, ಸುಳ್ಳುಗಳೆಲ್ಲ ನಿಜವಲ್ಲ. ಹೂಯಿತ್ ರಾಹುಲ ಕರಿ ರಾಹುಲ ಇನ್ನೊಂದು ಡ್ಯಾನ್ಸ್ ರಾಹುಲ. ಶರಣು ಮದುವೆ ಆಗಿರೋ ಖುಷಿಗೆ ನಾವೆಲ್ಲ ಪಾರ್ಟಿ ಮಾಡ್ತಾ ಇದೀವಿ, ಬರೀ ನೀರು ಕುಡಿತಾ ಇದೀವಿ, ಅದಕ್ಕೆ ಕೋಕ್ ಮಿಕ್ಸ್ ಮಾಡ್ಕೊಂಡಿದೀವಿ, ತಪ್ಪು ತಿಳ್ಕೊಬೇಡಿ. ನಮಸ್ತೆ, ಗುಡ್ ಮಾರ್ನಿಂಗ್. ಸೊ ಫೈನಲ್ ಆಗಿ ನಾವು ದಿ ಎಂಡಿಗೆ ಬಂದಿದ್ದೀವಿ. ಸೆರೆನ್ ರಿಸೆಪ್ಷನ್ ಟ್ರಿಪ್ಪು ಸೇಲಮಿಂದ ತಿಂಡಿ ತಿಂದ್ಬಿಟ್ಟು ಮನೆ ಕಡೆ ಹೊರಡ್ತಾ ಇದ್ದೀವಿ. ಇಲ್ಲಿಗೆ ಸೆರೆನ್ ರಿಸೆಪ್ಷನ್ ಮುಗೀತು, ಟ್ರಿಪ್ಪು ಮುಗೀತು.
ನಾವು ಬೆಳಿಗ್ಗೆ ಬೇಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಸೊ ಆರ್ಯಭವನಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಇಲ್ಲಿ ತುಂಬ ಪ್ರೀತಿಯಿಂದ ನಮಗೆ ತಿಂಡಿ ಎಲ್ಲ ಸರ್ವ್ ಮಾಡಿ ಟೀ ಕೊಟ್ಟು ಒಂದು ಬೇರೆ ಥರನೇ ನಮಗೆ ಒಂದು ಮನೆ ಥರ ಫೀಲ್ ಮಾಡಿಸಿದ್ರು. ಅಕ್ಕ ಯಾರಂತ ತೋರಿಸ್ತೀನಿ. ಸೊ ಅಕ್ಕ ಬಂದು ನಮಗೆ ಚೆನ್ನಾಗಿ ಫುಡ್ಡೆಲ್ಲ ಸರ್ವ್ ಮಾಡಿ ನಮಗೆ ಪ್ರೀತಿಯಿಂದ ಸರ್ವ್ ಮಾಡಿದ್ರು. ಅದೇ ನಮಗೆ ಖುಷಿ. ನಮಗೆ ಅನೀಶ್ ಅವ್ರಿಗೆ ಈ ಜಾಗ ಗೊತ್ತಿತ್ತು, ಸೊ ಅವ್ರು ಕರ್ಕೊಂಬಂದರು. ಹಂಗಾಗಿ ಇಲ್ಲಿ ಬಂದ್ವಿ. ಈ ಪ್ರೀತಿಯಿಂದ ಸರ್ವ್ ಮಾಡಿದಾಗ ನಮ್ಗೆ ಸ್ಯಾಟಿಸ್ಫೈ ಆಗುತ್ತಲ್ಲ ಊಟ, ಅದೇ ಬೇರೆ. ನಾವು ಎಂಥ ದೊಡ್ಡ ಹೋಟ್ಲಿಗೆ ಹೋಗಿ ಆರ್ಡ್ರ್ ಮಾಡಿ 1 hour ಪ್ಲೇಟ್ ಕೂತ್ಕೊಂಡು ಕಾಯ್ದು ತಿನ್ನೋದೇ ಬೇರೆ. ಪ್ರೀತಿಯಿಂದ ಎಲೆ ಹಾಕಿ ಕ್ಲೀನಾಗಿ ಒಂದೊಂದು ಸರ್ವ್ ಮಾಡಿ ಚೆನ್ನಾಗಿದೆ ಕೇಳಿ ಇದು ಮಾಡಿದ್ರು. ಅಕ್ಕ ಥ್ಯಾಂಕ್ ಯು ಸೋ ಮಚ್. ಇದು ಶ್ರೀ ಆರ್ಯ ಭವನ್ ಅಂತ ಸೇಲಂ ಎಂಟ್ರ್ ಆಗ್ಬೇಕಾದ್ರೆ ಒಂದು ಫ್ಲೈಓವರ್ ಇಳಿದ ತಕ್ಷಣ ರೈಟ್ ಸೈಡಿಗೆ ಸಿಗುತ್ತೆ. ಎಕ್ಸಿಟ್ ಆಗುವಾಗ ಫ್ಲೈಓವರ್ ಹತ್ತಿ ಇಳಿದ ತಕ್ಷಣ ಲೆಫ್ಟ್ ಸೈಡಿಗೆ ಸಿಗುತ್ತೆ. ಸೊ ಬನ್ನಿ, ಅಕ್ಕನ್ನೇನಾರು ನೋಡಿದ್ರೆ ಒಂದು ಹಾಯ್ ಹೇಳಿ ಮಾತಾಡಿಸಿ ಊಟ ಮಾಡಿ ಒಂದು ಶೇಕ್ ಹ್ಯಾಂಡ್ ಕೊಟ್ಟು ಥ್ಯಾಂಕ್ಸ್ ಹೇಳಿ ಹೋಗಿ. ಸೊ ಮುಂದೆ ವಿಡಿಯೋಲಿ ಸಿಗ್ತೀನಿ. ಮುಂದೆ ನೋಡೋಣ ಇನ್ನೂ ಏನೇನೋ ಒಂದು ಒಳ್ಳೆ ಅಡ್ವೆಂಚರ್ ಕ್ಯಾಂಪಿಂಗ್ ಅಂಡರ್ ಬಜೆಟ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀನಿ. ಇಷ್ಟರಲ್ಲೇ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ಆ ಟ್ರಿಪ್ ಅಂತೂ ನನ್ನ ಪ್ರಕಾರ ನಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಪ್ಲಸ್ ಅದರಲ್ಲಿ ಮೇನ್ ಪ್ಲ್ಯಾನ್ ಏನಂದರೆ ಫುಲ್ ಅಂಡರ್ ಬಜೆಟ್ ಅಂದರೆ ಯಾವ ಥರ ಅಂತ ನೀವು ಆ ಟ್ರಿಪ್ಪಲ್ಲಿ ನೋಡಿದ್ರೇ, ಆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗೋದು ಯಾವ ಥರ ಅಂಡರ್ ಬಜೆಟ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀನಿ ನಾನು ಅಂತ. ಸೊ ಇನ್ನೇ ನೋಡ್ತೀವಿ. ಸೊ ನೆಕ್ಸ್ಟ್ ವಿಡಿಯೋವರೆಗೂ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಮಸ್ತ್ ಮಜಾ ಮಾಡಿ, ಬಿಂದಾಸ್ ಆಗಿರಿ. ಸಿ ಯು, ಟೇಕ್ ಕೇರ್, ಬಾಯ್.